ಬೆಟ್ಟಿಂಗ್ ಕೇಸು ಜಿಲ್ಲೆಯಲ್ಲಿ ಈ 22 ಲಕ್ಷ ಯಾವ ಕೇಸಲ್ಲಿ ಕೂಡ ಸೀಸ್ ಮಾಡಿಲ್ಲ ಅಮೌಂಟ್. ನಾವು ಈ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ. ಓಕೆ, 22,45,565 ರೂಪಾಯಿ. ಸರ್, ಈಗ ಇನ್ನಿಷ್ಟು ಜನ ಈ ಥರ ಗೇಮ್ ಭಾಗಿಯಾಗ್ತಾರೆ ಸರ್. ಇದ್ರ ಅವನ್ನ ಕೆಳಗಡೆ ಇದ್ದವ್ರದ್ದು ಅವ್ನ ಮೇಲ್ಗಡೆ ಇದ್ದವ್ರದ್ದು ಹಾಂ ಸರ್, ತನಿಖೆ ನಡೀತಾ ಇದೆ. ಅವ್ರು ಯಾರಂತೆ ಮುಂಬರುವ ದಿನಗಳಿಗೆ ಗೊತ್ತಾಗುತ್ತೆ. ಅದನ್ನು ಗೊತ್ತಾದ ತಕ್ಷಣ ತಮಗೂ ನಾವು ಹೇಳ್ತೀವಿ. ಅವ್ರನ್ನೂ ಅರೆಸ್ಟ್ ಮಾಡೋದು, ಅವ್ರನ್ನೂ ಸೆಕ್ಯೂರ್ ಮಾಡೋದು, ಅವ್ರ ಕಡೆಯಿಂದನೂ ಹಣ ಸೀಸ್ ಮಾಡೋದು. ಅವ್ರ ಸಂಪರ್ಕದಲ್ಲಿದ್ದಾರೆ ಸರ್. ಅವ್ನ ಸಂಪರ್ಕದಲ್ಲಿದ್ದಾರೆ. ಅವ್ನ ಫೋನಲ್ಲೆಲ್ಲ ಡೀಟೇಲ್ಸ್ ಇದೆ. ಅವ್ನು ಫೋನ್ ಪೇ ಮಾಡಿದವರು ಕೆಲವೊಂದು ಹೆಸರು ಭಾಳ ಇದ್ದಾವೆ. ಅಂದರೆ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಯಾರ್ಯಾರಿಗೆ ಏನು ಮಾಡಿದ್ದೀವಿ, ಯಾರಿಗೆ ಕೊಟ್ಟ, ಯಾರಿಗೆ ತಗೊಂಡ ಇದೆಲ್ಲ ಮಾಡ್ಕೊಂಡು ಅವರು ಅದ್ರಲ್ಲಿ ಭಾಗಿದ್ರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ. ಅವ್ರ ಮೇಲೆ ಕೂಡ ಪ್ರಕರಣ ದಾಖಲು ಮಾಡ್ತೀವಿ. ಅಕೌಂಟ್ ಯಾವ್ದು ಸರ್? ತಿರುಪುರಲ್ಲಿರೋದು ಅಕೌಂಟ್ ಯಾವುದು? ಒಂದು KGB ಮತ್ತು ಆಮೇಲೆ ಇನ್ನೊಂದು ಕೇಂದ್ರ ಬ್ಯಾಂಕ್ ಇರೋದು ಇದಕ್ಕೆ ಕಕ್ಕೇರಿಗೆ. ಟೋಟಲ್ ಅಮೌಂಟನ್ನು ನಾವು 72,45,565 ರೂಪಾಯಿಗಳನ್ನು ಫ್ರೀಸ್ ಮಾಡಿದ್ದೀವಿ. ಅಕೌಂಟನ್ನು ಹೋಲ್ಡ್ ಮಾಡಿಸ್ತೀವಿ. ಈಗ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದೀವಿ, PFI ಕೊಟ್ಟಿದ್ದೀವಿ. ಅಕೌಂಟ್ ಹೋಲ್ಡ್ ಮಾಡ್ತೀವಿ ಸರ್. ಅಕೌಂಟ್ ಫ್ರೀಸ್ ಮಾಡಿಸ್ತೀವಿ. ಫ್ರೀಸ್ ಅಂದ್ರೆ ಒಂದು ದುಡ್ಡು ಡ್ರಾ ಮಾಡಿ ಸ್ಟಾಪ್ ಮಾಡಿ FIR ಆಗಿದ್ದವ್ರ ಮೇಲೆ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ದೀವಿ. ಅದಕ್ಕೆ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದೀವಿ. ಕೋರ್ಟನ್ನು ಅದು 102 ಅಂತ ಬರ್ತದೆ CRPC ಮುಂಚೆ ಇತ್ತು, ಇವಾಗ BNS ಕನ್ವರ್ಟ್ ಆಗಿದೆ. ಅದ್ರ ಪ್ರಕಾರ ಕೋರ್ಟಿಗೆ ಹಣವನ್ನು ಜಪ್ತು ಮಾಡಲಿಕ್ಕೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಆಮೇಲೆ ಈ ಪ್ರಕರಣದಲ್ಲಿ ಆ ದಿನ RCB ಮತ್ತು ಗುಜರಾತ್ ಮ್ಯಾಚ್ ಇತ್ತು, ಗುಜರಾತ್ ಟೈಟನ್ಸ್. ಆ ದಿನ ಅವನು ಸಿಕ್ಕಿದ ನಮ್ಮ ಹತ್ರ. ಅವ್ನು ಪಬ್ಲಿಕ್ ಪ್ಲೇಸಲ್ಲಿ ಬಂದು ಮಾಡ್ತಾ ಇದ್ದ. ನೀವು ಒಂದು ಟೀಮ್ RCB ಗೆದ್ರೆ 5,000 ಕೊಟ್ಟರೆ ನಾವು 10,000 ಕೊಡ್ತೀವಿ ನಿಮಗೆ, ಗುಜರಾತ್ ಗೆದ್ರೆ 5,000 ಕೊಟ್ಟರೆ 10,000 ಕೊಡ್ತೀವಿ. ಈ ಥರ ನೀವು ನಿಮ್ಮ ಅಮೌಂಟ್ ಡಬಲ್ ಕೊಡ್ತೀವಿ. ಮ್ಯಾಚನ್ನು ಈ ಥರ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀವಿ. ಅವನಿಗೆ ನಮ್ಮ ಟೀಮ್, ನಮ್ಮ DSP ಸ್ಕ್ವಾಡ್ ಟೀಮು ಮತ್ತು ಟಾಟಾ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಇದು ಮಾಡಿದ್ದಾರೆ. ಕಂಪ್ಲೇಂಟ್ ನಮ್ಮ ಇನ್ಸ್ಪೆಕ್ಟರ್ ಆಗಿದ್ದಾರೆ ಕೇಸಲ್ಲಿ. ಇದರ ಕಂಪ್ಲೇಂಟ್ ಡೀಟೇಲ್ ನಿಮ್ಗೆ ಕೊಡ್ತಿದ್ದೀವಿ ನಾವು. ತಾವು ಪತ್ರಿಕೆಯಲ್ಲಿ ಹಾಕ್ಬೋದು.